ಯಡಿಯೂರಪ್ಪ ನೋಡಿ, ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ. ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು. ಅದ್ ಯಾರು ನಿಲ್ಲಿಸ್ಬೇಕು? ಅವ್ರುಗಳು ನಿಲ್ಲಿಸ್ಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸ್ಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪನ ಪಕ್ಷ ಕಟ್ಟಿಲ್ವಾಗಾದ್ರೆ, ಯಡಿಯೂರಪ್ಪನವರು ಅನಂತ್ ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಸಿಲ್ವಾಗಾದ್ರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಕೇಳಿ. ಯಡಿಯೂರಪ್ಪ ನೋಡಿ, ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ. ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು. ಅದ್ ಯಾರು ನಿಲ್ಲಿಸ್ಬೇಕು? ಅವ್ರುಗಳು ನಿಲ್ಲಿಸ್ಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸ್ಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪನ ಪಕ್ಷ ಕಟ್ಟಿಲ್ವಾಗಾದ್ರೆ, ಯಡಿಯೂರಪ್ಪನವರು ಅನಂತ್ ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಸಿಲ್ವಾಗಾದ್ರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಕೇಳಿ. ಯಡಿಯೂರಪ್ಪ ನೋಡಿ, ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ. ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು. ಅದ್ ಯಾರು ನಿಲ್ಲಿಸ್ಬೇಕು? ಅವ್ರುಗಳು ನಿಲ್ಲಿಸ್ಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸ್ಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪನ ಪಕ್ಷ ಕಟ್ಟಿಲ್ವಾಗಾದ್ರೆ, ಯಡಿಯೂರಪ್ಪನವರು ಅನಂತ್ ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಸಿಲ್ವಾಗಾದ್ರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಕೇಳಿ.